ರಾಘವೇಂದ್ರ ತೀರ್ಥರು ನಿಮಗೆ ಭಗವದ್ಗೀತೆಯ ಕೆಲವು ಅಧ್ಯಾಯಗಳನ್ನು ತಿಳಿಸಿದ್ದಾರೆ ಅಲ್ಲವೇ? ಹೌದು ಗುರುಗಳೇ. 5ನೇ ಅಧ್ಯಾಯದ 14ನೇ ಶ್ಲೋಕದ ತನಕ ಪಾಠ ಮಾಡಿದ್ದಾರೆ. ಹಾಗಾದರೆ 14ನೇ ಶ್ಲೋಕವನ್ನು ಹೇಳಲು ಸಾಧ್ಯವೇ? ಹೇಳ್ತೀನಿ ಗುರುಗಳೇ. ಹೇಳು. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ಮಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಅಂದರೆ ತನ್ನ ದೇಹವೆಂಬ ನಗರದ ಒಡೆಯನ ದೇಹಸ್ಥ ಆತ್ಮನು ಕರ್ಮಗಳನ್ನು ಸೃಷ್ಟಿ ಮಾಡುವುದಿಲ್ಲ, ಜನರಿಗೆ ಕರ್ಮ ಮಾಡುವಂತೆ ಮನವೊಲಿಸೋದಿಲ್ಲ ಮತ್ತು ಕರ್ಮಫಲವನ್ನು ಸೃಷ್ಟಿಸುವುದಿಲ್ಲ. ಇವೆಲ್ಲವನ್ನು ಐಹಿಕ ಪ್ರಕೃತಿಯ ಗುಣಗಳೇ ಸೃಷ್ಟಿ ಮಾಡುವುದು. ಆಹಾ ಆಹಾ, ಅದೆಷ್ಟು ಅರ್ಥಪೂರ್ಣ. ಆತ್ಮವೆಂಬುದು ತಾವರೆಯ ಎಲೆಯಂತೆ ದೇಹವೆಂಬ ನೀರಿನಲ್ಲಿ ವಾಸಿಸುತ್ತಿದ್ದರೂ ತನಗೂ ನೀರಿಗೂ ಸಂಬಂಧವೇ ಇಲ್ಲವೆಂಬ ಅಂಟಿಯೂ ಅಂಟದ ಹಾಗೆ ತನ್ನ ಪಾಡಿಗೆ ತಾನು ಇದ್ದು ಬಿಡುತ್ತದೆ. ನೀನು ತುಂಬ ಬುದ್ಧಿವಂತ ನಾರಾಯಣ. ಮುಂದೆ ನಿನಗೆ ಸಾಹಿತ್ಯ ಸರಸ್ವತಿ ಒಲಿಯುತ್ತಾಳೆ.